ಹಲೋ ನಮಸ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಬಾ. ಫೆಬ್ರವರಿ 6 ಬೆಳಗ್ಗೆ 11 ಅಂದರ್ ಬಾಹರ್ ಪಿಕ್ಚರ್ ಆಪರೇಷನ್ನ ರಿವರ್ಸ್ ಆಪರೇಷನ್ನ ಇದೆಯಾ ಕೆಡವೋ ನಂಬರ್ 4+2 = 6. ಉಳಿದವರು ಇತ್ಲಾಗ ಅತ್ಲಾಗ, ಹಾವು ಸಾಯ್ತಿಲ್ಲ ಕೋಲು ಮುರಿತಿಲ್ಲ, ಡ್ರಾಮಾ ಢಮಾರ್ ಯಾವಾಗ? ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಕಾದು ನೋಡು, ಬೇಟೆಯಾಡು. ನಾಳೆ ಬಜೆಟ್ ಅಧಿವೇಶನ ಅನ್ನೋಕ್ಕಿಂತ ಹೆಚ್ಚಾಗಿ 3 ಪಕ್ಷಗಳ ಅಂದರ್ ಬಾಹರ್ ಆಟ ಓಪನ್ ಆಗಲಿದೆ. ಈ ಆಟದ ಮೂಲಕ ನಾಳೆಯಿಂದ ಇಡೀ ವಾರ ನಿಮಗೊಂದು ಮೋಸ್ಟ್ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಹೆಚ್ಚಿಸುವಂತಹ ಹೊಸ ಪಾಲಿಟಿಕ್ಸ್ ಸೀರಿಯಲ್ ಕೂಡ ಲಾಂಚ್ ಆಗಲಿದೆ. ಅದು ವಿಧಾನಸೌಧದಿಂದ ನೇರ ಪ್ರಸಾರದ ಭಾಗ್ಯ ಬೇರೆ. ಸದ್ಯ ನಾಳೆಯ ಸೀರಿಯಲ್ನ ಒಂದಷ್ಟು ಟ್ರೈಲರ್ ಅನ್ನ ನಾವು ಇವತ್ತೇ ನಿಮಗೆ ಓಪನ್ ಮಾಡ್ತಾ ಇದ್ದೀವಿ. ನಾಳೆಯಿಂದ ಇಡೀ 1 ವಾರಗಳ ಕಾಲ ಏನೆಲ್ಲ ಆಗಲಿದೆ ಅನ್ನೋದರ ಹಿಂಟ್ನ ಮೊದಲು ನಾವೇ ಬಿಚ್ಚಿಡ್ತಾ ಇದ್ದೀವಿ, ನೋಡ್ಕೊಂಬನ್ನಿ. ಫೆಬ್ರವರಿ 6 ಬೆಳಿಗ್ಗೆ 11 ಅಂದರ್ ಬಾಹರ್ ಪಿಕ್ಚರ್ ಆಪರೇಷನ್ನ ರಿವರ್ಸ್ ಆಪರೇಷನ್ನ 4+2 = 6. ಉಳಿದವರು ಇತ್ಲಾಗ ಅತ್ಲಾಗ, ಹಾವು ಸಾಯ್ತಿಲ್ಲ ಕೋಲು ಮುರಿತಿಲ್ಲ, ಡ್ರಾಮಾ ಢಮಾರ್ ಯಾವಾಗ? ಸಿಎಂ ಕುಮಾರಸ್ವಾಮಿ 2ನೇ ಬಾರಿಗೆ ಬಜೆಟ್ ಮಂಡಿಸೋ ಉತ್ಸಾಹದಲ್ಲಿದ್ದಾರೆ. ಇದನ್ನ ಕೆಡಬೋದಕ್ಕೆ ಬಿಜೆಪಿಯವರು ಕೂಡ ಡಬಲ್ ಉತ್ಸಾಹದಲ್ಲಿದ್ದಾರೆ. ದೋಸ್ತಿ ಸರ್ಕಾರದಲ್ಲಿನ ದಂಗಲ್ ಬಳಸಿಕೊಂಡೇ ಬಿಜೆಪಿ ಮಹಾ ಅಸ್ತ್ರ ಬೀಸೋದಕ್ಕೆ ರೆಡಿಯಾಗಿದೆ. ಅದಕ್ಕಾಗಿ ಇವತ್ತು ಬಿಎಸ್ವೈ ನಿವಾಸದಲ್ಲಿ ನಾಳೆಯಿಂದ ಸರ್ಕಾರಕ್ಕೆ ಹೇಗೆಲ್ಲ ಅಡ್ಡಗಾಲು ಹಾಕಬೇಕು ಅಂತ ಕೆಲ ಶಾಸಕರ ಸಮ್ಮುಖದಲ್ಲಿ ಮೀಟಿಂಗ್ ನಡೆದಿದೆ. ಜನತಾ ಪಾರ್ಟಿ ಎಲ್ಲ ಶಾಸಕ ಪಕ್ಷದ ಸಭೆ ಇದೆ. ಡೆಲ್ಲಿಯಿಂದ ನಮ್ಮ ರಾಮಲಾಲ್ಜಿ ಆಗಲೇ ಬಂದಿದ್ದಾರೆ. ಅವರು ಸಹ ಸಭೆಯಲ್ಲಿ ಶಾಸಕನ ಉದ್ದೇಶಿಸಿ ಮಾತನಾಡ್ತಾರೆ. ಇವತ್ತು ಬೆಳಗ್ಗೆಯಿಂದ ಒಂದು 25 ಜನ ಪ್ರಮುಖ ಶಾಸಕನ ಕರೆಸ್ಕೊಂಡು ಬರುವಂಥ 3-4 ದಿವಸ ನಮ್ಮ ಸ್ಟ್ರಾಟಜಿ ಏನಿರಬೇಕು ವಿಧಾನಸಭೆ ಒಳಗಡೆ ಈ ಬಗ್ಗೆ ಚರ್ಚೆಗಳಾಯಿತು. ಇವತ್ತು ಮತ್ತೊಮ್ಮೆ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಚರ್ಚೆ ಮಾಡಿ ಎಲ್ಲ ಒಂದು ನಮ್ಮ ಮುಂದಿನ ನಿಲುವು ಇರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಬೇಕು ಅಂತೇಳಿ ಎಲ್ಲ ಮುಖಂಡಗಳ ಜೊತೆ ಚರ್ಚೆ ಮಾಡಿ ತೀರ್ಮಾನ ತಗೊಂಡಿದ್ದೇವೆ. ಬಿಜೆಪಿಯವರು ಹೇಳೋ ಪ್ರಕಾರ ಸಿಎಂ ಕುಮಾರಸ್ವಾಮಿಗೆ ಕಾಂಗ್ರೆಸ್ ಶಾಸಕರ ಬೆಂಬಲವೇ ಇಲ್ವಂತೆ. ಹಾಗಿದ್ದು ಬಜೆಟ್ ಮಂಡನೆ ಮಾಡ್ತಿದ್ದಾರೆ. ಆದರೆ ಬಜೆಟ್ ಮಂಡನೆ ಮಾಡೋ ಮೊದಲು ಸಿಎಂ ತಮಗಿರೋ ಬೆಂಬಲವನ್ನು ಸಾಬೀತುಪಡಿಸಲಿ. ಕಾಂಗ್ರೆಸ್ ಶಾಸಕರಿಗೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ, ಕುಮಾರಸ್ವಾಮಿ ಅಲ್ಲ. ಪರಮೇಶ್ವರ್ ಬಿಟ್ಟರೆ ಮತ್ತಾರೂ ಅವರ ಜೊತೆ ಇದ್ದಂಗಿಲ್ಲ ಅಂತ ಅಶೋಕ್ ಅವರು ಹೇಳ್ತಿರೋದು ನೋಡಿದ್ರೆ ನಾಳೆ ಬಜೆಟ್ ಅಧಿವೇಶನ ಸರಾಗವಾಗಿ ನಡೆಯೋದೇ ಡೌಟ್ ಆಗಿದೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷಕ್ಕೆ ಯಾರು ಬರಲ್ಲ ಅವ್ರ ಬಗ್ಗೆ ಕಠಿಣ ಕ್ರಮ ತಗೋತೀವಿ ಅಂತಂದ್ರು. 4 ಜನ ಸಭೆಗೆ ಬರಲಿಲ್ಲ, ಒಬ್ಬರು ಬಸ್ ಹತ್ಕೊಂಡಿದ್ದೆ ಓಡಿದ್ರು. ಇವತ್ತಿನ ತನಕ ಈ ಕಠಿಣ ಕ್ರಮ ತಗೊಂಡಿಲ್ಲ. ಹಾಗಾಗಿ ಮುಂದಿನ ಎಲ್ಲ ಚರ್ಚೆಗಳನ್ನು ಮಧ್ಯಾಹ್ನ ಶಾಸಕಾಂಗ ಸಭೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೊಂಡಿದೆ. ನಾವ್ಯಾರು ಬಡ್ಜೆಟ್ ಮಂಡನೆ ಮಾಡೋದಕ್ಕೆ ನಾವೇನು ವಿರೋಧ ಮಾಡಲ್ಲ. ಮಾಡ್ಲಿ, ಬಡ್ಜೆಟ್ ಮಂಡನೆ ಮಾಡ್ಲಿ. ಬಡ್ಜೆಟ್ ಮಂಡನೆ ಮಾಡಕ್ ಮುಂಚೆ ಇವ್ರು ಮುಖ್ಯಮಂತ್ರಿ, ಕಾಂಗ್ರೆಸ್ ಅವ್ರು ಒಪ್ಕೋಬೇಕು ಇವರೇ ಮುಖ್ಯಮಂತ್ರಿ ಅಂತ. ನನ್ ತಿಳಿದ ಪರಮೇಶ್ವರ್ ಒಬ್ಬರು ಬಿಟ್ಟು ಇನ್ನು ಉಳಿದವ್ರು ಯಾರೂ ಇವ್ರ ಜೊತೆ ಇದ್ದಂಗೆ ಕಾಣಿಸಿಲ್ಲ ಈ ಮುಖ್ಯಮಂತ್ರಿಗಳ ಜೊತೆ. ಅದರಿಂದ ನಮಗೆ ಕಾಂಗ್ರೆಸ್ ಅವ್ರು ಡೌಟ್ ಬೀಳ್ತಾ ಇರೋದು, ಬಿಜೆಪಿ ಎಲ್ಲ ಡೌಟ್ ಬೀಳೋದು, ಕಾಂಗ್ರೆಸ್ ಅವ್ರು ಡೌಟ್ ಬೀಳ್ತಾ ಇರೋದು ಈ ಬಡ್ಜೆಟ್ ಆತತೋ ಇಲ್ಲೋ ಅಂತ ಹೇಳಿ. 104 ಜನ ಶಾಸಕರು ಒಟ್ಟಾಗಿದ್ದೀವಿ. ಭಾರತೀಯ ಜನತಾ ಪಕ್ಷದಲ್ಲಿ ನಮ್ಮ ಕೇಂದ್ರದ ರಾಜ್ಯದ ನಾಯಕರು ಯಡಿಯೂರಪ್ಪರ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದ್ರೆ ಹಂಗೆ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ಅವರು ಜನರ ಮನಸ್ಸನ್ನ ವಿಷಯಾಂತರ ಮಾಡೋಕ್ಕೋಸ್ಕರ ಈ ರೀತಿ ಗೊಂದಲವಾದ ಹೇಳಿಕೆಗಳನ್ನು ಕೊಡ್ತಾರೆ. ಈ ರಾಜ್ಯದ ಜನ ಒಪ್ಪಲ್ಲ. ಇದನ್ನು ಅಕ್ಷರಶಃ 100% ಸುಳ್ಳು. ಕುಮಾರಸ್ವಾಮಿ ಅವರು ಯಾವತ್ತು ನಿಜ ಹೇಳಿದ್ದಾರೆ? ಸುಳ್ಳು ಹೇಳಿದ್ರೆ ನಿಸ್ಸೀಮ್ರವರು. ಹಂಗಾಗಿ ಅವರು ಸುಳ್ಳಿನ ಕಂತೆಗಳನ್ನು ಕರ್ತಾರೆ. ಭಾರತೀಯ ಜನತಾ ಪಾರ್ಟಿ 104 ಜನ ಶಾಸಕರು ಒಟ್ಟಾಗಿದ್ದೀವಿ. ಯಡಿಯೂರಪ್ಪ ಅವರ ನಾಯಕತ್ವದಲ್ಲಿ ಪ್ರತಿಪಕ್ಷವಾಗಿ ಈ ಕಾಂಗ್ರೆಸ್ ಜೆಡಿಎಸ್ ಸರ್ಕಾರದ ವೈಫಲ್ಯಗಳನ್ನ ರಾಜ್ಯದ ಜನರ ಮುಂದೆ, ಈ ಸಾಲ ಮನ್ನಾ ಇರ್ಬೋದು, ಬರಗಾಲ ಇರ್ಬೋದು, ಎಲ್ಲ ವೈಫಲ್ಯಗಳನ್ನ ಜನರ ಮುಂದೆ ತೆಗೆದುಕೊಂಡೋಗ್ತೀವಿ. ಬಜೆಟ್ ಅಧಿವೇಶನದಲ್ಲಿ ಶುರುವಾಗಲಿದೆ ಹೈ ಡ್ರಾಮಾ. ವಾರವೆಲ್ಲ ಪಕ್ಕ ಮಜವೋ ಮಜಾ ಅಧಿವೇಶನ. ಅತ್ತ ದೋಸ್ತಿ ಪಡೆ, ಇತ್ತ ಬಿಜೆಪಿ ಪಾಳೆಯದ ದಂಗಲ್ ಕುಸ್ತಿ ನೋಡ್ತಿದ್ರೆ ನಾಳೆಯಿಂದ ಅಧಿವೇಶನದಲ್ಲಿ ಹೈ ಡ್ರಾಮಾ ನಡೆಯೋದಂತೂ ಪಕ್ಕಾ ಎನ್ನಲಾಗ್ತಾ ಇದೆ. ಅಷ್ಟೇ ಅಲ್ಲ, ಬಿಜೆಪಿಯವರು ರಾಜ್ಯಪಾಲರ ಅಧಿವೇಶನಕ್ಕೂ ಅಡ್ಡಿ ಮಾಡುವಂತಹ ಸುದ್ದಿ ಹರಿದಾಡ್ತಾ ಇದೆ. ಹಾಗೇನಾದರೂ ಆದರೆ ದೋಸ್ತಿಗಳು ಸುಮ್ಮನಿರೋದಿಲ್ಲ.
ವಿಧಾನಸಭಾ ಅಧಿವೇಶನದಲ್ಲೇ ಇಬ್ಬರು ಕುಸ್ತಿಗೆ ಬಿದ್ದರೂ ಅಚ್ಚರಿಯಿಲ್ಲ. ಮೊದಲೇ ಬಿಜೆಪಿಗೆ ಈ ಸರ್ಕಾರ ಇಷ್ಟ ಇಲ್ಲ. ಹಾಗಿದ್ದ ಮೇಲೆ ಸಿಎಂ ಮಂಡಿಸಲಿರುವ ಬಜೆಟ್ ಅನ್ನ ಹೇಗೆ ತಾನೇ ಒಪ್ಪಿಯಾರು? ಹಾಗಾಗಿ ಬಜೆಟ್ ಮಂಡಿಸುವ ಮುನ್ನವೇ ಹೇಗಾದರೂ ಮಾಡಿ ಖ್ಯಾತೆ ತೆಗೆದು ಸರ್ಕಾರ ಕೆಡುವ ಯತ್ನದಲ್ಲಿದೆ. ಆದ್ರೆ ಇದು ನಾಳೆನೇ ಆಗುತ್ತಾ ಅಥವಾ ಫೆಬ್ರವರಿ 8 ಅನ್ನೋದು ಮಾತ್ರ ಕನ್ಫರ್ಮ್ ಇಲ್ಲ. ಅದಕ್ಕೆ ನಾನು ಹೇಳುವಂಥದ್ದು, ನಿಮ್ಮ ಆಪರೇಷನ್ ಕಮಲಕ್ಕೆ ನೀವು ಶಾಸಕರ ಮೇಲೆ ಪ್ರಯತ್ನ ಮಾಡಿದ್ದೀರಾ, ದಾಳಿ ಮಾಡ್ತಾ ಇದ್ದೀರಾ. ನೀವು 20 ಕೋಟಿ ಕೊಡ್ತೀವಿ, 30 ಕೋಟಿ. ನಮ್ಮೊಬ್ಬರು ಶಾಸಕರು ಮೊನ್ನೆ ಹೇಳ್ತಾ ಇದ್ರು, ಸರ್ ಡೆಲಿವರಿ ಇದೆ, ರೆಡಿ ಇದೆ, ಬಂದು ತೊಗೊಂಡು ಹೋಗ್ಬಿಡಿ ಅಂತ ಅವ್ರು ಫೋನ್ ಮಾಡಿದ್ದಾರೆ. ಇಲ್ಲಿಗೆ ಬಂದ್ರೆ ಸಾಕು, ನೀವು ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಮಾತುಗಳು ಆಡಿದ್ದಾರೆ. ಅಂದ್ರೆ ಎಷ್ಟು ಮಟ್ಟಿಗೆ ಬಿಜೆಪಿಯವರು ಅಧಿಕಾರಕ್ಕೋಸ್ಕರ, ಈ ಸರ್ಕಾರ ಉರುಳಿಸೋದಕ್ಕೋಸ್ಕರ ಎಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಕೂಡ ರಾಜ್ಯ ಇತಿಹಾಸದಲ್ಲಿ ಈ ಮಟ್ಟದ ಕೀಳು ಮಟ್ಟದ ರಾಜಕಾರಣ ಯಾವ ಪಕ್ಷ ಮಾಡಿ ಅದು ಬಿಜೆಪಿ ಮಾಡ್ತಾ ಇದೆ. ಆದರೆ ಈ ಆಪರೇಷನ್ ಕಮಲ ಕಂಪ್ಲೀಟ್ಲಿ ಇದು ಫ್ಲಾಪ್ ಆಗ್ತದೆ. ಅವ್ರಿಗೆ ಮುಖಭಂಗ ಆಗ್ತದೆ. ಅವರ ಮುಖಕ್ಕೆ ಇವತ್ತು ದಿವಸ ಕೆಸರು ಬೀಳ್ತಕ್ಕಂಥದ್ದು ಅನಿವಾರ್ಯ ಆಗ್ತದೆ. ಮತ್ತು ಇದರಿಂದ ಇದು 4ನೇ ಬಾರಿ, 3 ಬಾರಿ ಪ್ರಯತ್ನ ಆಯಿತು, 3 ಬಾರಿನೂ ಫ್ಲಾಪ್ ಆಯಿತು. ಆದರೆ ಅವ್ರಿಗೆ ಬುದ್ಧಿ ಬಂದಿಲ್ಲ, ಇನ್ನೂ ಕೂಡ ಅರ್ಥ ಮಾಡ್ಕೊಂಡಿಲ್ಲ, ಇನ್ನೂ ಕೂಡ ಅವರಿಗೆ ಆ ಮಾನ ಮರ್ಯಾದೆನೇ ಇಲ್ಲ. ಬಿಜೆಪಿ ಅವರಿಗೆ ಎಷ್ಟು ಸಲ ಕೂಡ ಬಿದ್ರು ಅದನ್ನ ಬಿಡೋದಕ್ಕೆ ರೆಡಿ ಇಲ್ಲ. ಬಿಜೆಪಿಗೆ ಇಲ್ಲಿ ಮಾನ ಮರ್ಯಾದೆಯ ಪ್ರಶ್ನೆ ಬೇಕಿಲ್ಲ. ಅವರಿಗೆ ಬೇಕಿರೋದು ಲೋಕಸಭಾ ಚುನಾವಣೆ ಒಳಗೆ ಸರ್ಕಾರ ರಚನೆ ಮಾಡೋದು. ಅದಕ್ಕೆ ಅತೃಪ್ತ ಶಾಸಕರನ್ನ ಬಳಸಿಕೊಂಡಾದರೂ ಅಧಿಕಾರಕ್ಕೇರೋ ಹಂಬಲದಲ್ಲಿದೆ ಬಿಜೆಪಿ. ಹಾಗಾಗಿ ಅತೃಪ್ತ ಶಾಸಕರಿಗೆ ಗಾಳ ಹಾಕ್ತಾನೆ ಬಂದಿದೆ ಅನ್ನೋ ಮಾತು ಇದೆ. ಆದರೆ ಆ ಅತೃಪ್ತ ಶಾಸಕರಾದರೂ ಬಲೆಗೆ ಬೀಳ್ತಾರಾ ಅಂತ ನೋಡಿದ್ರೆ, ಇವತ್ತು ಬಿದ್ದವರು ನಾಳೆ ಅದೆಲ್ಲಿಂದಲೋ ಜಾರಿ ಮತ್ತೆ ಯೂಟರ್ನ್ ಹೊಡೆದಿರ್ತಾರೆ. ಬಿಜೆಪಿಗೆ ಇದೇ ತಲೆನೋವಾಗಿರೋದ್ರಿಂದ ಯಾವ ರಿಸ್ಕು ಬೇಡ ಅಂತ ನಾಳೆ ವಿಧಾನಸೌಧದಲ್ಲೇ ಬಜೆಟ್ ಅಧಿವೇಶನ ಆರಂಭಕ್ಕೂ ಮೊದಲೇ ದಾಳ ಉರುಳಿಸೋದಕ್ಕೆ ಮುಂದಾಗಿದೆಯಂತೆ. ದೇವೇಗೌಡರು ಈ ದೇಶದ ಮಾಜಿ ಪ್ರಧಾನಿಗಳು. ನಿಮ್ಮ ಶಾಸಕರನ್ನ ಗಟ್ಟಿಯಾಗಿ ನಿಮ್ಮ ಜೊತೆಗೆ ಇಟ್ಕೊಂಡ್ರೆ ಕಾಂಗ್ರೆಸ್ JDSನವರು ಬೀಳಿಸೋ ಪ್ರಶ್ನೆ ಎಲ್ಲಿ ಬರುತ್ತೆ? ಅನಗತ್ಯವಾಗಿ ನಿಮ್ಮನೆಯಲ್ಲಿರುವಂಥ ನಿಮ್ಮ ಸಿಬ್ಬಂದಿಗಳನ್ನು, ನಿಮ್ಮ ಶಾಸಕರನ್ನ ಗಟ್ಟಿಯಾಗಿ ಇಟ್ಕೊಳ್ದೇನೆ ಯಡಿಯೂರಪ್ಪನ ಮೇಲೆ, ಬಿಜೆಪಿ ಮೇಲೆ ಆರೋಪ ಮಾಡೋದಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಕೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ರಾಜ್ಯ ರಾಜಕೀಯದಲ್ಲಿ ನಾಳೆ ಏನಾಗುತ್ತೋ ಏನೋ. ಕೈ ಅತೃಪ್ತರು ಈ ಕಡೆಗೋ ಆ ಕಡೆಗೋ. ಮೊದಲೇ BSY ನಿಮ್ಮ ಶಾಸಕರನ್ನ ನೀವು ಹಿಡಿದಿಟ್ಕೊಳ್ಳಿ, ಅದಾಗದೆ ನಮ್ಮ ಮೇಲೆ ಯಾಕೆ ಗೋವೆ ಕೂರಿಸ್ತೀರಾ ಅಂತ ದೇವೇಗೌಡರಿಗೆ ಸವಾಲ್ ಹಾಕಿದ್ದಾರೆ. ಹಾಗಾಗಿ ಕುಮಾರಣ್ಣನೇ ನೇರ ಅಖಾಡಕ್ಕಿಳಿದು ನಮ್ಮ ಶಾಸಕರನ್ನ ಹೇಗೆ ಇಟ್ಕೋಬೇಕು ಅನ್ನೋದು ಗೊತ್ತು, ನಿಮ್ಮ ಶಾಸಕರಿಂದಲೇ ನನ್ನ ಸರ್ಕಾರ ಹೇಗೆ ಉಳಿಸ್ಕೋಬೇಕು ಅನ್ನೋದು ಗೊತ್ತು ಅಂತ ಸವಾಲ್ ಹಾಕಿದ್ದಾರೆ. ಹಾಗಾಗಿ ಸರ್ಕಾರ ಉರುಳಿಸುವವರ ಫ್ಯೂಸ್ ತೆಗೆಯೋದಕ್ಕೆ ಮುಂದಾಗಿದ್ದಾರೆ. ಅಷ್ಟೇ ಅಲ್ಲ, ಒಂದು ವೇಳೆ ಸರ್ಕಾರ ಉರುಳುವಂಥ ಕ್ಷಣ ಬಂದರೂ ಸಿಎಂ BSYಗೆ ಎಂದೂ ಮರೆಯದ, ಮತ್ತೆಂದೂ ಟ್ರೈ ಮಾಡದ ಮಾಸ್ಟರ್ ಸ್ಟ್ರೋಕ್ ಕೊಡಲಿದ್ದಾರಂತೆ. ಅದರ ಬಗ್ಗೆ ಉತ್ತರ ಕೊಡೋದೇ ಅನವಶ್ಯಕ. ನಾನು ಏಕೆಂದರೆ ಅದು ಉತ್ತರ ಕೊಡ್ತಕ್ಕಂಥ ಸಬ್ಜೆಕ್ಟೇ ಅಲ್ಲ. ಅವರು ಯಾವುದೋ ಲೋಕದಲ್ಲಿದ್ದಾರೆ, ಆ ಲೋಕದಲ್ಲಿ ಅವರು ವಿವರಿಸಲಿ. ನನ್ನ ಡ್ಯೂಟಿ ಏನು ಮಾಡಬೇಕು ನಾನು ಮಾಡ್ತೀನಿ. ಕಾಂಗ್ರೆಸ್ ಅತೃಪ್ತ ಶಾಸಕರು ಬರ್ತಾರ ಅಧಿವೇಶನಕ್ಕೆ ಅಂತ ಸರ್? CLP ಮೀಟಿಂಗ್ ಎಲ್ಲ ನಾಳೆಯಿಂದ ಪರದೆ ಓಪನ್ ಆಗುತ್ತಲ್ಲ, ನಿಮಗೆಲ್ಲ ಸಂಪೂರ್ಣವಂತ ಮಾಹಿತಿಗಳು ದೊರಕ್ತದೆ. ನನ್ನ ಸರ್ಕಾರ ಸುಭದ್ರವಾಗಿದೆ, ಒಳ್ಳೆಯ ಬಜೆಟನ್ನು ಕೊಡ್ತೀನಿ, ನಾಡಿನಲ್ಲಿ ಒಂದು ಉತ್ತಮವಾದಂಥ ಆಡಳಿತವನ್ನು ನಡೆಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಹೊರಟಿದ್ದೇನೆ. ಅದಕ್ಕೆ ಕೆಲವರು ಪಾಪ ಅದೇನೋ ಒಂದು ನಾವು ರಥ ಎಳಿಬೇಕಾದ್ರೆ ಅದೇನೋ ಒಂದು ಗೊದಮಟ್ಟೇನೋ ಕೊಡ್ತಾರೆ ನೋಡಿ, ಆ ಥರ ಒಂದು ಒಳ್ಳೆ ಕೆಲಸ ನಡೀತಾ ಇದ್ದಾಗ ಈ ಗೊದಮಟ್ಟೆ ಕೊಡ್ತಕ್ಕಂಥ ಸಿಸ್ಟಮ್ನ ಮಾಡ್ಕೊಂಡು ಹೊರಟಿದ್ದಾರೆ BJPಯವರು. ಬಟ್ ಅದನ್ನು ಉಪಯೋಗಕ್ಕೆ ಬರಲಾರ್ದು. ಬನ್ನಿ, ಈಗಾಗಲೇ ದೋಸ್ತಿಗಳು ಬಜೆಟ್ ಅಧಿವೇಶನ ಅದೆಷ್ಟು ಸುಸೂತ್ರವಾಗಿ ನಡಿಬೇಕೋ ಅದಕ್ಕೆಲ್ಲ ತಯಾರಿ ಮಾಡಿಕೊಂಡಿದ್ದಾರಂತೆ. ಈ ಬಾರಿಯೂ ಆಪರೇಷನ್ ಕಮಲ ಠುಸ್ಸೆ ಅನ್ನೋ ಮಾತು ಕೇಳಿ ಬರ್ತಿದೆ. ಯಾಕಂದ್ರೆ ಈಗಾಗಲೇ BSY ಕನಸು ಭಂಗ ಮಾಡೋ ನಿಟ್ಟಿನಲ್ಲಿ ದೋಸ್ತಿಗಳು ತಮ್ಮ ಕೈ ಮಿಲಾಯಿಸಿದ್ದಾರೆ. ಹಾಗಾಗಿ BSYಗೆ ಈಗ ಮತ್ತೆ ಟೆನ್ಷನ್ ಕಾಡೋದಕ್ಕೆ ಶುರುವಾಗಿದೆ. ಸಿಎಂ ಕುಮಾರಸ್ವಾಮಿ ಕೂಲ್ ಆಗಿದ್ರೆ BSYಗೆ ಮಾತ್ರ ಹಾಟ್ ಆಗ್ತಿದೆ ಈ ಇಡೀ ವಾರ. ಬಿಜೆಪಿ ಆಪರೇಷನ್ ಫ್ಲಾಪ್, ದೋಸ್ತಿಗಳ ಪ್ಲಾನ್ ಸಕ್ಸಸ್. ಇನ್ನೇನಿದ್ರೂ ರಿವರ್ಸ್ ಆಪರೇಷನ್ಗೆ ಪ್ಲಾನ್. ಮೊದಲೇ ಹೇಳಿದಾಗೆ ದೋಸ್ತಿಗಳು ತಮ್ಮ ಮೊದಲ ಪ್ರಯತ್ನದಲ್ಲಿ ಸಕ್ಸಸ್ ಆಗಿದ್ದಾರೆ. ಇದು ಬಿಜೆಪಿಗೆ ಹಿನ್ನಡೆಯಾಗಿದೆಯಂತೆ. ಇದೇ ಕಾರಣಕ್ಕೆ ನಾಳೆ ಅಧಿವೇಶನ ಆರಂಭವಾಗ್ತಿದ್ದ ಹಾಗೆ ತಮ್ಮ ನಡೆ ಹೇಗಿರಬೇಕು ಎಂಬುದರ ಬಗ್ಗೆ BSY ತಮ್ಮ ನಿವಾಸದಲ್ಲಿ ಬಿರುಸಿನ ಚರ್ಚೆ ನಡೆಸಿದ್ದಾರೆ. ಅಲ್ಲದೆ ಅಧಿವೇಶನದಲ್ಲೇ ದೋಸ್ತಿಗಳು ರಿವರ್ಸ್ ಆಪರೇಷನ್ ಮಾಡೋದರ ಹಿಂಟ್ ಸಿಕ್ಕಿರೋದ್ರಿಂದ ತಮ್ಮ ಶಾಸಕರನ್ನ ಹೇಗೆ ಕಟ್ಟಿ ಹಾಕಿಕೊಳ್ಳಬೇಕು ಎಂಬ ಚರ್ಚೆ ಕೂಡ ನಡೆದಿದೆ ಎನ್ನಲಾಗ್ತಾ ಇದೆ. ಒಟ್ಟಿನಲ್ಲಿ ನಾಳೆ ವಿಧಾನಸೌಧದಲ್ಲಿ ಬಜೆಟ್ ಅಧಿವೇಶನ ನಡೆಯೋಕ್ಕಿಂತ ಹೆಚ್ಚಾಗಿ ಪೊಲಿಟಿಕಲ್ ಹೈ ಡ್ರಾಮಾ ನಡೆಯೋದು ಪಕ್ಕಾ ಎನ್ನಲಾಗ್ತಾ ಇದೆ. ಇಡೀ ವಾರ ಏಟಿಗೆ ಎದುರೇಟು, ಸೇಡಿಗೆ ಸೇಡು, ಆಪರೇಷನ್ಗೆ ರಿವರ್ಸ್ ಆಪರೇಷನ್, ಅಧಿವೇಶನ ಭಾರಿ ಕುತೂಹಲ ಮೂಡಿಸಿದೆ.
ಎಲ್ಲಕ್ಕಿಂತ ಹೆಚ್ಚು ಕುತೂಹಲ ಮೂಡಿಸಿರೋದು ಮಾತ್ರ ಆ ಅತೃಪ್ತ ಶಾಸಕರ ನಡೆ. ಕಡೆಗಳಿಗೆಯಲ್ಲಿ ಅವರು ಕೈ ಎತ್ತುವುದು ಕಾಂಗ್ರೆಸ್ಗ ಬಿಜೆಪಿಗ ಅನ್ನೋದು ಜನರನ್ನ ತುದಿಗಾಲಲ್ಲಿ ನಿಲ್ಲುವಂತೆ ಮಾಡಿದೆ. ಪಟ್ಟದ ಆಸೆಯಲ್ಲಿದ್ದ ಬಿಎಸ್ವೈಗೆ ದೋಸ್ತಿಗಳು ಆಗಲೇ ಮೊದಲ ಹಂತವಾಗಿ ಶಾಕ್ ಕೊಟ್ಟಿದ್ದಾರೆ. ಬಿಎಸ್ವೈ ಯಾರನ್ನ ನಂಬಿ ಸರ್ಕಾರ ಕೆಡುವಕ್ಕೆ ಪ್ರಯತ್ನ ಮಾಡಿದ್ರೋ ಈಗ ಅವರುಗಳೇ ಕಡೆ ಘಳಿಗೆಯಲ್ಲಿ ಕೈ ಎತ್ತೋಕೆ ಶುರುವಾಗಿದ್ದಾರಂತೆ. ಆದ್ರೂ ಬಿಎಸ್ವೈ ತಮ್ಮ ಆಟ ನಿಲ್ಲಿಸಿಲ್ಲ. ಯಾರ್ ಇದ್ರು ಯಾರ್ ಹೋದ್ರು ಸರಿನೆ, ಸರ್ಕಾರ ಕೆಡವಿ ಉರುಳಿಸೋದೆ ಅಂತ ಟೊಂಕ ಕಟ್ಟಿ ನಿಂತವರಂತೆ. ಹಾಗಾದ್ರೆ ಸದ್ಯಕ್ಕೆ ಬಿಎಸ್ವೈಗೆ ಕೈ ಕೊಟ್ಟೋರು ಯಾರ್ಯಾರು? ಇಲ್ಲಿದೆ ಅದರ ಕಂಪ್ಲೀಟ್ ಕಹಾನಿ. ಕಡೆ ಆಟಕ್ಕೂ ಮುನ್ನವೇ ಬಿಎಸ್ವೈಗೆ ಶಾಕ್. ಬಿಜೆಪಿ ಕಡೆ ಹೋದವರು ಈಗ ಯೂ ಟರ್ನ್. ಕ್ಷೇತ್ರದಲ್ಲಿ ಅಭಿವೃದ್ಧಿಯಾಗ್ತಿಲ್ಲ, ಕೆಲಸಗಳಾಗ್ತಿಲ್ಲ, ನಮಗೆ ಅಸಮಾಧಾನ ಇದೆ ಅಂತ ಕೆಲ ಶಾಸಕರು ವರಸೆ ತೋರಿಸಿದ್ರು. ಇನ್ನೂ ಕೆಲ ಶಾಸಕರು ಕುಮಾರಸ್ವಾಮಿ ಸಿಎಂ ಆಗಿರೋದೇ ಇಷ್ಟವಿಲ್ಲವೇನೋ ಅನ್ನೋ ಹಾಗೆ ಹೇಳಿಕೆಗಳನ್ನ ಕೊಟ್ಟಿದ್ರು. ಇದನ್ನೆಲ್ಲ ನೋಡಿದ ಕೇಳಿದ ಬಿಜೆಪಿ ಇದೇ ಸರಿಯಾದ ಸಮಯ ಅಂತ ಸರ್ಕಾರಕ್ಕೆ ಖೆಡ್ಡ ತೋಡೋಕೆ ಶುರುವಾಯ್ತು. ಬಿಎಸ್ವೈ ಸಿಎಂ ಕನಸು ಕಾಣೋಕು ಶುರುವಾಗಿ ಬಿಟ್ರು. ಆದ್ರೆ ನೀವು ಹೇಳಿದಂತಾಗಲಿ ಅಂತ ಬಿಜೆಪಿ ಕಡೆ ಬಂದ ಶಾಸಕರು ಈಗ ಯೂ ಟರ್ನ್ ಒಡೆಯೋಕೆ ಶುರುವಾಗವ್ರೆ. ಹೀಗೆ ಬಿಎಸ್ವೈನ ಕೊನೆ ಆಟದಲ್ಲಿ ಯೂ ಟರ್ನ್ ಹೊಡೆದವರು ಬೇರೆ ಯಾರು ಅಲ್ಲ, ಚಿಂಚೋಳಿ ಶಾಸಕ ಉಮೇಶ್ ಜಾಧವ್. ದೋಸ್ತಿ ಸರ್ಕಾರದ ಮೇಲೆ ಮುನಿಸಿಕೊಂಡು ಮುಂಬೈ ಸೇರಿಕೊಂಡಿದ್ದ ಉಮೇಶ್ ಜಾಧವ್ ಅವರನ್ನ ಕೊನೆಗೂ ಪಕ್ಷಕ್ಕೆ ವಾಪಸ್ ಕರೆಸಿಕೊಳ್ಳುವಲ್ಲಿ ದೋಸ್ತಿಗಳು ಸಕ್ಸಸ್ ಆಗಿದ್ದಾರೆ ಎನ್ನಲಾಗ್ತಿದೆ. ಅದರಲ್ಲೂ ಗಾಡ್ ಫಾದರ್ ಅಂತಾನೆ ಹೇಳೋ ಈಶ್ವರ್ ಖಂಡ್ರೆ ಉಮೇಶ್ ಜಾಧವ್ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರಂತೆ. 2 ಷರತ್ತು ವಿಧಿಸಿದ ಉಮೇಶ್ ಜಾಧವ್ಗೆ ಕೆಪಿಸಿಸಿ ಓಕೆ ಅಂದಿದ್ಯಂತೆ. ಈ ಮೂಲಕ ಮುಂದಿನ ಚುನಾವಣೆಗೂ ಟಿಕೆಟ್ ಪಕ್ಕಾ ಮಾಡಿಕೊಂಡಿರೋ ಉಮೇಶ್ ಜಾಧವ್ ಪ್ರಿಯಾಂಕಾ ಖರ್ಗೆಯ ಹಸ್ತಕ್ಷೇಪದಿಂದಲೂ ಸೇಫ್ ಆಗಿದ್ದಾರಂತೆ. ಆದ್ರೆ ಇದು ಬಿಜೆಪಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಮಾಡಿದೆ ಎಂದರು. ಇತ್ತ ಉಮೇಶ್ ಜಾಧವ್ ಇನ್ನೂ ಬಿಜೆಪಿಯ ಕಬ್ಜಾದಲ್ಲೇ ಇದ್ದಾರೆ ಅನ್ನೋ ನಂಬಿಕೆ ಬಿಎಸ್ವೈಗೆ ಇದೆಯಂತೆ. ಸಿದ್ದು ಡಿಕೆಶಿಯಿಂದ ಮತ್ತೊಬ್ಬ ಶಾಸಕನ ಸಂಧಾನ. ನಾಳೆ ತುಂಬಾನೇ ಇಂಟ್ರೆಸ್ಟಿಂಗ್ ರಾಜಕೀಯ ಪ್ರಹಸನ. ಈಗಾಗಲೇ ಉಮೇಶ್ ಜಾಧವ್ ಬಿಜೆಪಿಯಿಂದ ವಾಪಸ್ ಆಗಿದ್ದಾರೆ ಅನ್ನೋ ಮಾತಿದೆ. ಇದರ ಬೆನ್ನಲ್ಲೇ ಸಿದ್ದು ಡಿಕೆಶಿ ಸೇರಿ ಕಂಪ್ಲಿ ಗಣೇಶನನ್ನು ವಾಪಸ್ ಕರೆತರೋ ಪ್ರಯತ್ನ ನಡೆಸಿದ್ದಾರೆ ಅನ್ನೋ ಮಾತಿದೆ. ಆದ್ರೆ ಆನಂದ್ ಸಿಂಗ್ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಂಪ್ಲಿ ಗಣೇಶ್ನನ್ನ ಪೊಲೀಸರು ಬಂಧಿಸೋ ತಯಾರಿ ನಡೆಸಿದ್ದಾರೆ. ಆದ್ರೆ ಇತ್ತ ಬಂಧಿಸಿದ್ರೂ ಕಷ್ಟ, ಬಂಧಿಸದೆ ಹೋದರೂ ಕಷ್ಟ ಅನ್ನೋ ಹಾಗಾಗಿದೆ ದೋಸ್ತಿಗಳಿಗೆ. ಈ ಮಧ್ಯೆ ಆನಂದ್ ಸಿಂಗ್ ಮತ್ತು ಕಂಪ್ಲಿ ಗಣೇಶ್ ನಡುವೆ ಸಂಧಾನ ನಡೆಸುವಂತೆ ಸಿದ್ದು ಡಿಕೆಶಿಗೆ ಸೂಚನೆ ನೀಡಿದ್ದಾರಂತೆ. ಆದ್ರೆ ಆನಂದ್ ಸಿಂಗ್ ಮಾತ್ರ ಯಾವುದೇ ಕಾರಣಕ್ಕೂ ಗಣೇಶ್ ಜೊತೆ ಸಂಧಾನಕ್ಕೆ ಒಪ್ಪೋ ಮಾತೇ ಇಲ್ಲ ಅಂತಾರೆ. ಸಿದ್ದು ಡಿಕೆಶಿ ಹೀಗೆ ಸಂಧಾನಕ್ಕೆ ಪ್ರಯತ್ನಿಸುತ್ತಿರುವಾಗಲೇ ಆನಂದ್ ಸಿಂಗ್ ನ ಸೆಳೆಯೋಕೆ ಬಿಜೆಪಿ ಮುಂದಾಗಿದೆ ಅನ್ನೋ ಮಾತು ಕೇಳಿ ಬರ್ತಿದೆ. ಉಮೇಶ್ ಜಾಧವ್ ಹೋದ್ರಂತೇನೋ, ಕಂಪ್ಲಿ ಗಣೇಶ್ ಅರೆಸ್ಟ್ ಆದ್ರೇನೋ, ಸರ್ಕಾರನ ಬೀಳಿಸಿಯೇ ತೀರೋಕೆ ಕೇಸರಿ ಪಾಳಯ್ಯ ಪಣ ತೊಟ್ಟಿದೆ. ಅದಕ್ಕಾಗಿ ಧವಳಗಿರಿಯಲ್ಲಿ ಸಭೆ ಮೇಲೆ ಸಭೆ ನಡೀತಿದ್ದು, ನಾಳೆ ಅಧಿವೇಶನದಲ್ಲಿ ಹೇಗೆಲ್ಲಾ ಸರ್ಕಾರದ ವಿರುದ್ಧ ಅಟ್ಯಾಕ್ ಮಾಡಬಹುದು ಅಂತ ಚರ್ಚೆ ನಡೆಸಿದ್ದಾರಂತೆ. ತಮ್ಮ ಬಳಿ ಇರೋದು 4 ಅತೃಪ್ತ ಶಾಸಕರ ಜೊತೆ 2 ಪಕ್ಷೇತರರಿಂದಲೇ ದಾಳ ಉರುಳಿಸೋಕೆ ಸಜ್ಜಾಗಿದ್ದು, ಯಾವ ಗುಟ್ಟನ್ನು ಬಿಜೆಪಿ ಸದ್ಯ ಬಿಟ್ಟುಕೊಡ್ತಿಲ್ಲ. ಸದ್ಯ ನಾಳೆ ಅಧಿವೇಶನದಲ್ಲಿ ಕೈ ಮತ್ತು ದಳ ಶಾಸಕರ ಗೈರನ್ನೇ ಮುಂದಾಗಿಟ್ಟುಕೊಂಡು ರಾಜ್ಯಪಾಲರ ಭಾಷಣಕ್ಕೆ ತಡೆ ಹೊಟ್ಟಿ ಹೈಡ್ರಾಮಾ ಮಾಡಲು ಬಿಜೆಪಿ ತಯಾರಿ ನಡೆಸಿದ್ಯಂತೆ. ಬಜೆಟ್ ಸೆಷನ್ ಬೆನ್ನಲ್ಲೇ ಡಿನ್ನರ್ ಪಾಲಿಟಿಕ್ಸ್. ರಾತ್ರಿಯಿಂದಲೇ ಶುರುವಾಗುತ್ತಾ ರೆಸಾರ್ಟ್ ಪಾಲಿಟಿಕ್ಸ್. ನಾಳೆ ಅಧಿವೇಶನದ ಹಿನ್ನೆಲೆಯಲ್ಲಿ ಇವತ್ತು ಬಿಎಸ್ವೈ ಮನೆಯಲ್ಲಿ ಟಿಫನ್ ರಾಜಕೀಯ ನಡೆದಿದ್ರೆ, ಮಧ್ಯಾಹ್ನದ ವೇಳೆಗೆ ಅಶೋಕ್ ಮನೆಯಲ್ಲಿ ಲಂಚ್ ಪಾಲಿಟಿಕ್ಸ್ ನಡೆದಿದೆ. ಇದೆಲ್ಲದರ ಬೆಳವಣಿಗೆ ಮಧ್ಯೆಯೇ ರಾತ್ರಿ ಸಿದ್ದು ಕೂಡ ಡಿನ್ನರ್ ಅರೇಂಜ್ ಮಾಡಿ ಡಿನ್ನರ್ ಪಾಲಿಟಿಕ್ಸ್ಗೆ ಮುಂದಾಗಿದ್ದಾರೆ. ಈ ಮೂಲಕ ತಮ್ಮ ಶಾಸಕರನ್ನ ಕಲೆ ಹಾಕೋಕೆ ಶುರುವಾಗಿದ್ದಾರೆ. ಸದನದಲ್ಲಿ ಸರ್ಕಾರವನ್ನ ಡಿಫೆಂಡ್ ಮಾಡಿಕೊಳ್ಳಲು ಸಚಿವರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಿದ್ದಾರಂತೆ. ಜೊತೆಗೆ ಆಯಾ ಜಿಲ್ಲಾ ಶಾಸಕರನ್ನ ಅಧಿವೇಶನಕ್ಕೆ ಕರೆತರೋ ಜವಾಬ್ದಾರಿಯನ್ನ ಸಚಿವರಿಗೆ ನೀಡಲಿದ್ದಾರಂತೆ.
ಅದೇ ರೀತಿಯಾಗಿ ಇದ್ದ ಬಿಜೆಪಿ ಪಾಳ್ಯದಲ್ಲೂ ಕೂಡ ಸಂಜೆ ಮೀಟಿಂಗ್ ಮುಗಿದ ನಂತರ ಬಿಜೆಪಿ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡೋ ಸಾಧ್ಯತೆ ಇದೆಯಂತೆ. ದೋಸ್ತಿಗಳ ರಣತಂತ್ರಕ್ಕೆ ಹೆದರಿ ಯಾವುದಕ್ಕೂ ತಮ್ಮ ಶಾಸಕರನ್ನ ರೆಸಾರ್ಟ್ನಲ್ಲಿಟ್ಟುಕೊಳ್ಳಲು ಮುಂದಾಗಿದ್ದಾರಂತೆ. ನಾಳೆಯಿಂದ ನಡೆಯಲಿರೋ ಬಜೆಟ್ ಅಧಿವೇಶನದಲ್ಲಿ ಎರಡೂ ಕಡೆಯಿಂದಲೂ ಒಂದೊಂದು ರೀತಿಯ ಬಾಂಬ್ ಸಿಡಿಯಲಿದೆ. ಇತ್ತ ಬಿಎಸ್ವೈ ಸರ್ಕಾರ ಉರುಳಿಸೋದಕ್ಕೆ ಪ್ಲಾನ್ ಮೇಲೆ ಪ್ಲಾನ್ ಮಾಡಿ ಅಸ್ತ್ರ ಬೀಸೋಕೆ ರೆಡಿಯಾದ್ರೆ ಅತ್ತ ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿಯ ಎಲ್ಲಾ ಪ್ಲಾನ್ಗಳನ್ನ ಠುಸ್ ಮಾಡೋಕೆ ಮೊಣಚಾದ ಪ್ರತ್ಯಾಸ್ತ್ರವನ್ನ ರೆಡಿ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಬಜೆಟ್ ಅಧಿವೇಶನದ ಮೊದಲ ದಿನವೇ ನಡೆಯೋದೇನೇನು? ಓವರ್ ಟು ಸ್ಟೋರಿ. ಅಧಿವೇಶನ ಆರಂಭವಾಗ್ತಿದ್ದಾಗೆ ಶುರು ವಾರ್. ರಾಜ್ಯಪಾಲರ ಭಾಷಣವಾಗುತ್ತಾ ಮಧ್ಯಕ್ಕೆ ಕಟ್ ಗೊತ್ತಿಲ್ಲ, ಆದ್ರೆ ಇದು ಬಿಜೆಪಿ ಪ್ಲಾನ್ ಅನ್ನೋ ಮಾತಿದೆ. ನಾಳೆ ಬೆಳಗ್ಗೆ 11ಕ್ಕೆ ಆರಂಭವಾಗಲಿರೋ ಬಜೆಟ್ ಅಧಿವೇಶನದಲ್ಲಿ ಮೊದಲು ರಾಜ್ಯಪಾಲರು ಭಾಷಣ ಮಂಡಿಸಲಿದ್ದಾರೆ. ಆದ್ರೆ ಈ ಭಾಷಣವನ್ನ ಅರ್ಥಕ್ಕೆ ಬ್ರೇಕ್ ಹಾಕೋ ಪ್ಲಾನ್ ನಡೆದಿದೆಯಂತೆ. ಈ ಹಿಂದೆ ಬಿಎಸ್ವೈ ಮುಖ್ಯಮಂತ್ರಿ ಆಗಿದ್ದಾಗ ವಿರೋಧ ಪಕ್ಷದ ನಾಯಕನ ಸ್ಥಾನದಲ್ಲಿದ್ದ ಸಿದ್ದರಾಮಯ್ಯ ಕೂಡ ಇಂಥದ್ದೇ ತಂತ್ರ ನಡೆಸಿದ್ರಂತೆ. ಈಗ ಅದನ್ನೇ ಬಿಎಸ್ವೈ ಮಾಡೋಕೆ ಮುಂದಾಗವ್ರಂತೆ. ಒಂದ್ ವೇಳೆ ರಾಜ್ಯಪಾಲರು ಭಾಷಣ ಮಾಡಿದ್ರು ಆ ನಂತರ ಬಿಜೆಪಿ ಅತೃಪ್ತ ಶಾಸಕರಿಂದ ಸ್ಪೀಕರ್ನ ಭೇಟಿ ಮಾಡಿಸಿ ರಾಜೀನಾಮೆ ಕೊಡಿಸಲಿದ್ದಂತೆ. ಆದ್ರೆ ಇಷ್ಟಕ್ಕೆ ಸುಮ್ಮನಾಗದೆ ಅತೃಪ್ತ ಕೈ ಶಾಸಕರಿಂದ ರಾಜಭವನಕ್ಕೆ ಪೆರೇಡ್ ಮಾಡಿಸಲಿದ್ದಂತೆ. ಒಂದು ವೇಳೆ ಫೆಬ್ರವರಿ 6ರಂದು ಪ್ಲಾನ್ ಟುಸ್ ಆದ್ರೆ ನೆಕ್ಸ್ಟ್ ಫೆಬ್ರವರಿ 7 ಅಥವಾ ಫೆಬ್ರವರಿ 8ಕ್ಕೆ ಫಿಕ್ಸ್ ಮಾಡಲಿದ್ದಂತೆ. ಈ ಎರಡೂ ದಿನಗಳಲ್ಲೇ ಆಪರೇಷನ್ ಲೋಟಸ್ ರಾಕೆಟ್ ಅಸ್ತ್ರ ಪ್ರಯೋಗಿಸಲು ಬಿಜೆಪಿ ನಿರ್ಧರಿಸಿದ್ದಂತೆ. ಒಟ್ನಲ್ಲಿ ಬಜೆಟ್ಗೂ ಮೊದಲೇ ಸರ್ಕಾರ ಉರುಳಿಸೋಕೆ ಬಿಜೆಪಿ ರೆಡಿಯಾಗಿದ್ದು, ಇದು ಸಕ್ಸಸ್ ಆಗುತ್ತಾ ಅಥವಾ ಫೇಲ್ ಆಗುತ್ತಾ ಅನ್ನೋದು ಇನ್ನೂ ನಿಗೂಢವಾಗಿದೆ. ಇತ್ತ ಮೈತ್ರಿ ಟೀಮ್ನಿಂದ ಶುರು ರಿವರ್ಸ್ ಆಪರೇಷನ್. ಎಚ್ಡಿಕೆ ಕೀಳೋದು ಗ್ಯಾರಂಟಿನ ಬಿಜೆಪಿಯ ಫ್ಯೂಸ್. ನಿನ್ನೆಯಷ್ಟೇ ಸಿಎಂ ಕುಮಾರಸ್ವಾಮಿ ಮಾಧ್ಯಮ ಸಂವಾದದಲ್ಲಿ ಮಾತನಾಡಿ ನನ್ನ ಸರ್ಕಾರ ಕೆಡವುವವರ ಆಪರೇಷನ್ ಮಾಡುವವರ ಫ್ಯೂಸ್ ಕಿತ್ತಾಕಲಿದ್ದೇನೆ ಅಂತ ಅಬ್ಬರಿಸಿದ್ದಾರೆ. ಅಷ್ಟೇ ಅಲ್ಲದೆ ನೇರವಾಗಿ ಬಿಎಸ್ವೈ ಟೀಮ್ ನನ್ನ ಸರ್ಕಾರ ಉಳಿಸೋಕೆ ನೋಡಿದ್ರೆ ನನ್ನ ಸರ್ಕಾರ ಉಳಿಸಲು ಬಿಜೆಪಿಯವರೇ ಮುಂದಾಗ್ತಾರೆ, ಹಾಗಾಗಿ ನನ್ನ ಸರ್ಕಾರ ಸೇಫ್ ಅಂತ ಖಡಕ್ ಆಗಿ ಹೇಳಿದ್ದಾರೆ. ಹಾಗಾದ್ರೆ ಸಿಎಂ ಕುಮಾರಸ್ವಾಮಿಯ ಈ ಮಾತಿನ ಅರ್ಥವಾದ್ರೂ ಏನು? ಬಿಜೆಪಿ ಆಪರೇಷನ್ಗೆ ರಿವರ್ಸ್ ಆಪರೇಷನ್ ಅನ್ನುತ್ತೆ ಮೂಲಗಳು. ರಿವರ್ಸ್ ಆಪರೇಷನ್ ಬಿಜೆಪಿಯ 5 ಶಾಸಕರಿಗೆ ಮೈತ್ರಿ ಟೀಮ್ ಗಾಳ ಹಾಕಿದೆ ಅನ್ನೋ ಮಾತಿದೆ. ಚಾಮರಾಜನಗರ, ಮೈಸೂರು, ಕೊಪ್ಪಳ, ಉತ್ತರ ಕನ್ನಡ ಮತ್ತು ಚಿಕ್ಕಮಗಳೂರು ಶಾಸಕರ ಮೇಲೆ ಮೈತ್ರಿ ಸರ್ಕಾರ ರಿವರ್ಸ್ ಆಪರೇಷನ್ಗೆ ಕೈ ಹಾಕಿದ್ದು, ಬಿಜೆಪಿಯ ಕಡೆ ಆಟದಲ್ಲಿ ಈ ಶಾಸಕರು ಮೈತ್ರಿ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದಲ್ಲಿ ಸಚಿವ ಸ್ಥಾನ ನೀಡೋದಾಗಿ ಆಮಿಷ ಒಡ್ಡಿದ್ದಾರಂತೆ. ಇದಕ್ಕೆ ಕೆಲವರು ಒಪ್ಪಿದ್ದಾರೆ ಅನ್ನೋ ಮಾತು ಕೂಡ ಇದೆ. ಇದೇ ಕಾರಣಕ್ಕೆ ಸಿಎಂ ಬಿಜೆಪಿಯವರೇ ನನ್ನ ಸರ್ಕಾರವನ್ನ ಉಳಿಸುತ್ತಾರೆ ಅಂದ್ರ ಗೊತ್ತಿಲ್ಲ. ಒಟ್ನಲ್ಲಿ ಇಡೀ ವಾರ ಒಂದು ಇಂಟ್ರೆಸ್ಟಿಂಗ್ ಪೊಲಿಟಿಕಲ್ ಸೀರಿಯಲ್ ನಡೆಯೋದಂತೂ ಗ್ಯಾರಂಟಿ. ನೋಡೋರಿಗಂತೂ ಬಿಟ್ಟಿ ಎಂಟರ್ಟೈನ್ಮೆಂಟ್ ಹಾಗೆ ಬಿಟ್ಟಿ ಮಜಾ. ಆದ್ರೆ ಈ ರಾಜಕೀಯ ನಾಯಕರ ಮೇಲಾಟದಿಂದಾಗಿ ರಾಜ್ಯದ ಅಭಿವೃದ್ಧಿ ಅಧಪತನದತ್ತ ಸಾಗ್ತಿದೆ ಅನ್ನೋದ್ರ ಅರಿವು ಮಾತ್ರ ಯಾರಿಗೂ ಇದ್ದಂತಿಲ್ಲ. ಅದೇನೇ ಇರಲಿ, ಈ ಬಾರಿಯ ಬಜೆಟ್ ಅಧಿವೇಶನ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ. ಬಜೆಟ್ನಲ್ಲಿ ಯಾರ್ಯಾರಿಗೆ ಏನೇನ್ ಸಿಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರ್ಯಾರು ಉಳಿತಾರೆ, ಯಾರ್ಯಾರು ಮನೆಗೆ ಹೋಗ್ತಾರೆ, ಸರ್ಕಾರ ಉಳಿಯುತ್ತಾ ಉರುಳುತ್ತಾ ಅನ್ನೋದೇ ಹೆಚ್ಚು ಕುತೂಹಲವನ್ನ ಮೂಡಿಸಿದೆ. ಈ ವಾರವಾದ್ರೂ ಇದಕ್ಕೆಲ್ಲ ತೆರೆ ಬೀಳುತ್ತಾ ಅನ್ನೋದನ್ನ ನಾವೆಲ್ಲ ಕಾದು ನೋಡ್ಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೆನ್ಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.